ಬಳ್ಳಾರಿ ಪಾಲಿಕೆ ಸದಸ್ಯೆ ಪತಿಯಿಂದ ಬಡವರಿಗೆ ಮಹಾಮೋಸ. ಸರ್ಕಾರಿ ಜಾಗ ಒತ್ತುವರಿ ಸೈಟ್ ಕೊಡೋದಾಗಿ ಹಣ ವಸೂಲಿ. ಬಳ್ಳಾರಿ ಪಾಲಿಕೆ ಸದಸ್ಯೆ ಪತಿಯಿಂದ ಬಡವರಿಗೆ ಮಹಾಮೋಸ. ಸರ್ಕಾರಿ ಜಾಗ ಒತ್ತುವರಿ ಸೈಟ್ ಕೊಡೋದಾಗಿ ಹಣ ವಸೂಲಿ. ಸರ್ಕಾರಕ್ಕೆ ಸೇರಿದ್ದ ಜಾಗ ಒತ್ತುವರಿ ಮಾಡಿದ್ದ ಕಾಂಗ್ರೆಸ್ ಮುಖಂಡ ಸರ್ಕಾರಿ ಜಾಗದಲ್ಲಿ ಸೈಟ್ ಕೊಟ್ಟು ಬಡವರಿಗೆ ವಂಚನೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪ. ಬಳ್ಳಾರಿ ಪಾಲಿಕೆಯ ಕಾಂಗ್ರೆಸ್ ಸದಸ್ಯೆ ಉಮಾದೇವಿಯ ಪತಿಯ ವಂಚನೆಯ ಕಥೆ ಇದು. 7.78 ಎಕರೆ ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದ ಶಿವರಾಜು ಜಿಲ್ಲಾಡಳಿತದಿಂದ ಒತ್ತುವರಿ ತೆರವು ವೇಳೆ ಬೆಳಕಿಗೆ ಬಂದಿದೆ. ಬೂದಿಹಾಳ್ ಗ್ರಾಮದ ಸರ್ವೆ ನಂಬರ್ 125P ಅದರಲ್ಲಿ 7.87 ಎಕರೆ ಒತ್ತುವರಿ ಮಾಡಿ ಲೇಔಟ್ ನಿರ್ಮಾಣ ಮಾಡಿದ್ದ ಶಿವರಾಜು 1.50 ಲಕ್ಷಕ್ಕೆ ಒಂದರಂತೆ ಸೈಟ್ ನೀಡಿದ್ದ ಪಾಲಿಕೆ ಸದಸ್ಯೆಯ ಪತಿ. ಬಳ್ಳಾರಿ ಅಪರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒತ್ತುವರಿ ತೆರವಾಗಿದೆ. ಹಣ ವಸೂಲಿ ಮಾಡುತ್ತಿದ್ದಂತೆ. ಈತನ ಹೆಂಡತಿ ಪಾಲಿಕೆಯ ಸದಸ್ಯೆ. ಆಕೆಗೆ ಪಾಲಿಕೆಯ ಸದಸ್ಯೆಯ ಅಧಿಕಾರ, ಜವಾಬ್ದಾರಿ ಮತ್ತು ಹಕ್ಕುಗಳಿದ್ದಾವೆ. ಗಂಡನಿಗೇನೈತೆ? ಈ ಗಂಡ ಆಕೆಯ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅಥವಾ ನಮ್ಮ ಹೆಂಡರು ಪಾಲಿಕೆ ಸದಸ್ಯೆ ಎನ್ನುವಂತಹ ದಾರ್ಷ್ಟ್ಯಕ್ಕೆ ಬಿದ್ದೋ ಗೊತ್ತಿಲ್ಲ. ತನಿಖೆಯಿಂದ ಬೆಳಕಿಗೆ ಬರಬೇಕು. ಈ ಆರೋಪ ಇದೆ. ಈಗ ಹಳ್ಳ ಜಮೀನು ಮಾರಿದ್ದಾರೆ. ಎಷ್ಟು ದುಡ್ಡು ಕೊಟ್ಟಿದ್ದಾರೆ? ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಾಲಿಕೆ ಸದಸ್ಯೆಯ ಪತಿಯಿಂದ ಸರ್ಕಾರಿ ಜಾಗ ಒತ್ತುವರಿ ಪ್ರಕರಣ, ಸೈಟ್ ಖರೀದಿಗೆ ಹಣ ಕೊಡುವ ವಿಡಿಯೋ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಲೇಔಟ್ ನಿರ್ಮಾಣದ ವೇಳೆ ಲಕ್ಷ ಹಣ ಕೊಟ್ಟಿದ್ದ ಬಡವರು, ಹಣ ನೀಡುವ ವಿಡಿಯೋ ಮಾಡಿಕೊಂಡಿರುವ ಜನರು, ಹಣ ಕೊಟ್ಟಿದ್ದಕ್ಕೆ ಯಾವುದೇ ದಾಖಲೆ ನೀಡಿರಲಿಲ್ಲ ಶಿವರಾಜು. ಹೀಗಾಗಿ ರಹಸ್ಯವಾಗಿ ವಿಡಿಯೋ ಮಾಡಿಕೊಂಡಿದ್ದ ಜನ. ಸೌತ್ ಆಫ್ರಿಕಾದ ಒಂದು ಬುಡಕಟ್ಟು ಜನಾಂಗದ ಒಂದು ಪದ್ಧತಿ ಇದೆ. ನಮ್ಮ ಅಪ್ಪನಾಣೆ ನೀನು ಹೇಳಿದ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ಜನ ಪ್ರಾಮಿಸ್ ಮಾಡಿದ್ರೆ ಆ ಪ್ರಾಮಿಸ್ನಂತೆ ಸೌತ್ ಆಫ್ರಿಕಾದಲ್ಲಿ ನಡೆಯುತ್ತಂತೆ. ಇದು ಭಾರತ, ರಾಮರಾಜ್ಯ ಅಲ್ಲ. ದುಡ್ಡು ತಗೊಳ್ಳೋದಕ್ಕೆ ದಾಖಲೆ ಕೊಡಬೇಕು, ರಸೀದಿ ಕೊಡಬೇಕು. ನನ್ನ ಹೆಂಡರು ಪಾಲಿಕೆ ಸದಸ್ಯ ಅಂದ್ರೆ ಆಗಲ್ಲ. ಜನ ವಿಡಿಯೋ ಮಾಡಿ ಇಟ್ಕೊಂಡಿದ್ರು. ಆ ವಿಡಿಯೋ ನಮ್ಮ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಅದರ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಡಬಗ್ರು, ಪಾಪ ಬಡಬಗ್ರು ದಿನಗೂಲಿ ಮಾಡಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ರು. ಬಡವರ ಜೊತೆ ಹಣ ಪಿಕ್ತಿದ್ದಂತೆ. ನೋಡಿಮ್ಮ, ಕೇಳಿ ಯಜಮಾನ್ರೆ, ನೀವು ಕಷ್ಟಪಟ್ಟು ದುಡ್ಡಿದು ಇದು ಹಳ್ಳದ ಜಮೀನು. ನಾಳೆ ಹಳ್ಳ ಬರುತ್ತೆ, ನೀರು ಬರುತ್ತೆ, ಇಲ್ಲಿ ನೀರು ಹೋಗ್ತವೆ. ಇಲ್ಲೆಲ್ಲ ಮನೆ ಕಟ್ಟಕ್ಕೆ ಹೋಗಬೇಡಿ. ಬೇರೆ ಕಡೆ ಇಲ್ಲಾಂದ್ರೂ ನೀವು ಬೇರೆ ಕಡೆ ಮನೆ ಕಟ್ಕೊಡ್ರಿ, ಕಟ್ಟಬೇಡಿ. ಯಾವಾಗಲೂ ಸರ್ಕಾರದಿದು ಹಳ್ಳ ನೀವು ಕಾಪಾಡಬೇಕು. ನಮ್ದು ಎಲ್ಲರೂ ಬರ್ತವೆ, ಗೊತ್ತಾಯ್ತಾ? ನೀವು ಯಾರು ಕಟ್ಟಕ್ಕೆ ಹೋಗ್ಬೇಡ್ರಿ. ಕಟ್ಟಿದ್ರೆ ನಾಳೆ ತಗ್ಸೆ ತಗೊಳ್ತೀವಿ. ಆಮೇಲೆ ಯಾರು ದುಡ್ಡು ಹತ್ರ ತಗೊಂಡಿದ್ದಾರೆ ಅದನ್ನು ರಿಸೀವ್ ಮಾಡ್ತಾರೆ. ರೆಫರ್ ಮಾಡಿ ಕಂಪ್ಲೇಂಟ್ ಕೊಡಿ ಸಾಹೇಬ್ರಿಗೆ, ಅವರು ರಿಕವರಿ ಮಾಡ್ತಾರೆ. ಈಗ ಹಳ್ಳದ ಜಮೀನು ಮಾರಿದ್ದಾರೆ. ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅವರಿಗೆ? 70 ಕೊಟ್ಟರೆ 2 ಪ್ಲಾಟ್ ಸಿಗುತ್ತೆ. 70 ಲಕ್ಷ ಕೊಟ್ಟರೆ ಅಲ್ಲ 70 ಸಾವಿರ ಕೊಟ್ಟರೆ 20 ಸಾವಿರ ಕೊಟ್ಟರೆ 2 ಪ್ಲಾಟ್ ಸಿಗುತ್ತೆ. 150 ಒಂದು ಪ್ಲಾಟಿಗೆ 1 ಲಕ್ಷ. ಇಲ್ಲ, 1 10 1 15 ಹೇಳಿ ಸರ್. ಎಲ್ಲರೂ ಹಂಗೆ ಮಾಡಿದ್ದಾರೆ ಇದೆಲ್ಲ. ನೀವು ಎಷ್ಟು ಕಟ್ಟಮ್ಮ? ಬಡವರು ಜನಕ್ಕೆ ಹಳ್ಳ ಜಮೀನು ಮೋಸ ಮಾಡ್ತಾರೆ. 3 ಪ್ಲಾಟ್ ನೋಡಿಮ್ಮ, ಕೇಳಿ ಯಜಮಾನ್ರೆ, ನೀವು ಕಷ್ಟಪಟ್ಟು ದುಡ್ಡಿದು ಇದು ಹಳ್ಳದ ಜಮೀನು. ನಾಳೆ ಹಳ್ಳ ಬರುತ್ತೆ, ನೀರು ಬರುತ್ತೆ, ಇಲ್ಲಿ ನೀರು ಹೋಗ್ತವೆ. ಇಲ್ಲೆಲ್ಲ ಮನೆ ಕಟ್ಟಕ್ಕೆ ಹೋಗಬೇಡಿ. ಬೇರೆ ಕಡೆ ಇಲ್ಲಾಂದ್ರೂ ನೀವು ಬೇರೆ ಕಡೆ ಮನೆ ಕಟ್ಕೊಡ್ರಿ, ಕಟ್ಟಬೇಡಿ. ಯಾವಾಗಲೂ ಸರ್ಕಾರದಿದು ಹಳ್ಳ ನೀವು ಕಾಪಾಡಬೇಕು. ನಮ್ದು ಎಲ್ಲರೂ ಬರ್ತವೆ, ಗೊತ್ತಾಯ್ತಾ? ನೀವು ಯಾರು ಕಟ್ಟಕ್ಕೆ ಹೋಗ್ಬೇಡ್ರಿ. ಕಟ್ಟಿದ್ರೆ ನಾಳೆ ತಗ್ಸೆ ತಗೊಳ್ತೀವಿ. ಆಮೇಲೆ ಯಾರು ದುಡ್ಡು ಹತ್ರ ತಗೊಂಡಿದ್ದಾರೆ ಅದನ್ನು ರಿಸೀವ್ ಮಾಡ್ತೀವಿ. ಸೊ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬಡವರಿಗೆ ನಾನಾ ತರಹದ ಕನಸುಗಳನ್ನು ಕೊಟ್ಟು ಹಣ ತೆಗೆದು ಅದಾದ ನಂತರ ಸರ್ಕಾರಿ ಜಾಗ ಅಂತ ಗೊತ್ತಾದಾಗ ಜನ ಎಲ್ಲಿ ಹೋಗಿ ಬಾಯಿ ಬಡ್ಕೋಬೇಕು. ಸೊ ಆ ವಿಜುವಲ್ಸ್ ಫ್ರೀಡಂ ಟಿವಿಗೆ ಲಭ್ಯವಾಗಿದ್ದು ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಶ್ ನಾಯಕ್ ಫೋನ್ ಸಂಪರ್ಕದಲ್ಲಿ. ವೀರೇಶ್, ಇಲ್ಲಿ ಬಡವರಿಗೆ ಏನೆಂದು ಆಶ್ವಾಸನೆ ಕೊಡಲಾಗಿತ್ತು? ಅಲ್ರಿ, ಹೆಂಡತಿ ಪಾಲಿಕೆ ಸದಸ್ಯೆ, ಗಂಡ ಹೆಂಡತಿಯ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡ. ಈ ಎರಡೂ ಪ್ರಶ್ನೆಗಳಿಗೆ ಕ್ಲಾರಿಟಿ ಬೇಕು. ಸಾಹಿಲ್, ಖಂಡಿತ. ಅಂದ್ರೆ ಮೋಸ ಮಾಡುವವರು ಎಲ್ಲಿವರೆಗೆ ಇರ್ತಾರೆ, ಮೋಸ ಹೋಗೋರು ಕೂಡ ಅಲ್ಲಿಗೆ ಇರ್ತಾರೆ ಅನ್ನಕ್ಕಂತ ತಾಜಾ ಉದಾಹರಣೆ ಸದ್ಯ ಈಗ
ಗಣಿನಾಡು ಬಳ್ಳಾರಿಯಲ್ಲಿ ಬಂದಿರತಕ್ಕಂಥದ್ದು. ಅಂದ್ರೆ ಬಳ್ಳಾರಿ ಮಹಾನಗರ ಪಾಲಿಕೆ ಸದಸ್ಯೆ ಉಮಾದೇವಿ ಅವರ ಪತಿ ಶಿವರಾಜ್ ಅವರು ಕೂಡ ಏನೋ ಬಡವರಿಗೆ ಮಹಾ ವಂಚನೆ ಮಾಡಿರ್ತಕ್ಕಂಥ ಒಂದು ಆರೋಪ ಇದೀಗ ಗಣಿನಾಡಿನಲ್ಲಿ ಚರ್ಚೆಯಾಗಿ ಕಾರಣವಾಗಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಏನು ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಬಡವರಿಗೆ ಸೈಟ್ ಕೊಡುವುದಾಗಿ ಅವರಿಂದ 1.5 ರಿಂದ ಸುಮಾರು 3 ಲಕ್ಷದವರೆಗೆ ಒಂದು ಹಣ ವಸೂಲಿ ಮಾಡಿರ್ತಕ್ಕಂಥ ವಿಡಿಯೋವನ್ನ ಅಂದ್ರೆ ಹಣ ಕೊಟ್ಟವರು ಮಾಡಿರ್ತಕ್ಕಂಥದ್ದು ಸದ್ಯ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಜೊತೆಗೆ ಅಂದ್ರೆ ಈಗ ಸರ್ಕಾರಕ್ಕೆ ಸೇರಿದ ಹಳ್ಳದ ಜಾಗದಲ್ಲಿ ಒತ್ತುವರಿ ಮಾಡಿ ಜೊತೆಗೆ ಏನು ಬಡ ಜನರಿಗೆ ಹಳ್ಳ ಇಟ್ಟಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡ ಮತ್ತು ಹಿರಿಯ ಮುಖಂಡ ಅಂತ ಕರೆಸಿಕೊಂಡಿರ್ತಕ್ಕಂಥ ಶಿವರಾಜ್ ಅವರ ಮುಖವಾಡ ಸದ್ಯ ಕಳಚಿ ಬಿದ್ದಿರ್ತಕ್ಕಂಥದ್ದು ಸಾಹಿಲ್. ಜೊತೆಗೆ ಈ ಒಂದು ಜಾಗಕ್ಕೆ ಸುಮಾರು 10 ರಿಂದ 20 ಜನರ ಜೊತೆ ಲಕ್ಷಾಂತರ ರೂಪಾಯಿ ವಸೂಲು ಮಾಡಿ ಸರ್ಕಾರಿ ಜಾಗದಲ್ಲಿ ಸೈಟ್ ಕೊಟ್ಟು ಒಂದು ವಂಚನೆ ಮಾಡಿದ್ದಾನೆ. ಅಂದ್ರೆ ಈಗಲೇ ನೀವು ಸೈಟ್ ತಗೊಳ್ಳಿ, ಜೊತೆಗೆ ನೀವು ಬೋರ್ ಹಾಕ್ಸ್ಕೊಳ್ಳಿ, ಇಲ್ಲಾಂದ್ರೆ ಮನೆ ಕಟ್ಸ್ಕೊಳ್ಳಿ, ನಾನೇ ನಿಮ್ಮ ಮನೆ ಮುಂದೆ ನಿಂತ್ಕೊಳ್ತೀನಿ, ನಮ್ಮದೇ ಸರ್ಕಾರ ಇದೆ, ನಮ್ಮದೇ ಮಹಾನಗರ ಪಾಲಿಕೆ ಇದೆ, ನಾನೇ ಮೇಯರ್ ಇದ್ದೀನಿ, ನಾನೇ ಒಂದು ಪಾಲಿಕೆ ಸದಸ್ಯ ಅಂತಂದು ಹೇಳ್ಬಿಟ್ಟು ಅವರಿಗೆ ಒಂದು ಧೈರ್ಯ ಕೊಟ್ಟು ಒಂದು ರೀತಿಯಲ್ಲಿ ಹಣವನ್ನ ಪಡೆದು ವಂಚನೆ ಮಾಡಿದ್ದಾನೆ. ಇದ್ರ ಜೊತೆಗೆ ಸುಮಾರು 7.78 ಎಕರೆ ಜಾಗ ಒತ್ತುವರಿ ಮಾಡಿದ್ದ ಉಮಾದೇವಿ ಪತಿ ಶಿವರಾಜ್ ಇದೆ. ಸದ್ಯ ಜಿಲ್ಲಾಡಳಿತ ಒಂದು ರೀತಿಯಲ್ಲಿ ನಿನ್ನೆಯಿಂದ ಆ ಜಾಗವನ್ನ ತೆರವು ಕಾರ್ಯಾಚರಣೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಜೊತೆಗೆ ಏನು ಪತ್ರೆ ಬೂದ್ಯಾಳ ಗ್ರಾಮದಲ್ಲಿ ಬರ್ತಕ್ಕಂಥ ಸರ್ವೆ ನಂಬರ್ 125ರಲ್ಲಿ ಸುಮಾರು 7 ಎಕರೆಯನ್ನ ಇದೀಗ ಒತ್ತುವರಿ ಮಾಡಿ ಸರ್ಕಾರ ಮತ್ತು ಬಳ್ಳಾರಿ ಜಿಲ್ಲಾಡಳಿತ ಸದ್ಯ ವಶಕ್ಕೆ ಪಡೆದುಕೊಂಡಿದೆ. ಅಂದ್ರೆ ಇದೀಗ ಕೊಟ್ಟ ಹಣವೂ ಇಲ್ಲ, ಇತ್ತ ಸೈಟ್ ಇಲ್ಲದೆ ಜನ ಒಂದು ರೀತಿಯಲ್ಲಿ ಹಳ್ಳಕ್ಕೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಈಗ ಪಾಲಿಕೆ ಸದಸ್ಯೆ ಉಮಾದೇವಿ ಪತಿ ಶಿವರಾಜ್ ಸೈಟ್ಗೆ ಖರೀದಿಸಿದ ಹಣ ಕೊಡುವ ವಿಡಿಯೋ ಕೂಡ ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು, ಹಣವನ್ನು ಕೊಡುವ ವಿಡಿಯೋನು ಕೂಡ ಈಗಾಗಲೇ ಜನರು ಮಾಡಿಟ್ಟುಕೊಂಡಿದ್ದಾರೆ. ಆದರೆ ಜಿಲ್ಲಾಡಳಿತ ಇವರ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತೆ ಅಂತ ಸದ್ಯ ಕಾದು ನೋಡಬೇಕಾಗಿದೆ ಸಾಹಿಲ್. ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ನೋಡಿ, ಬಡವರಿಗೆ ನಾನಾ ತರಹದ ಭರವಸೆಯನ್ನು ಕೊಟ್ಟು ಹಣ ಪಡೆಯುವಂತಹ ವಿಜುವಲ್ಸ್ ನಾನು ಹೇಳ್ತಾ ಇದ್ದೆ ಆರಂಭದಲ್ಲೇ. ಆ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ನೋಡಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ನಾನಾ ತರಹದ ಭರವಸೆ ನೋಡಿ ಅಲ್ಲಿ ಕೊಡೋದು ನೋಡಿ. ಬಡವರು ಪಾಪ ಕಷ್ಟಪಟ್ಟು ಏನೋ ಕೂಡಿಟ್ಟಿರುವಂತಹ ಹಣ ಇರುವವರಿಗೆ ನೋಡ್ರಿ, ಇರುವವರಿಗೆ ಇವೆಲ್ಲವೂ ಅಲ್ಪಾರಿ, ಇಲ್ದಲೇ ಇರುವವರಿಗೆ ಇದೇ ದೈತ್ಯ. ತನ್ನ ಕನಸಿನ ಕೂಸಾಗಿ ಅಥವಾ ಆ ಹಣವನ್ನು ಜಮಾವಣೆ ಮಾಡಬೇಕಾದ್ರೆ ನಾನಾ ಕನಸುಗಳನ್ನು ಕೂಡ ಅವರು ಇಟ್ಕೊಂಡಿರ್ತಾರೆ. ಆ ತರಹದ హణక్కొంದು న్యాయ ಸಿಗಬೇಕು ಅನ್ನೋದು ಫ್ರೀಡಮ್ ಟಿವಿಯ ఆశయ. అర్థమైనా అది చేసేకి వానికి చేసేకి తినే ఉంటే నువ్వు ప్లాట్లు చేస్తే ప్లాట్లు చేస్తే రాయలపేట పేటలు అమ్మకి లేదు. ఊరికే చైన్లో ప్లాట్ చేసి చేసుకొని చిన్న చైన్లో ప్లాట్ చేస్తే బోర్డు అప్రూవ్ చేయలేదని పింక్ అని పోతారు రాళ్ళు. ఇది విషయం. అప్రూవ్ చేయలేదని పింక్ అని పోతారు రాళ్ళు. ఇది విషయం. రెవెన్యూ